ಕಾಪು ತಾಲೂಕಿನ ಮಟ್ಟು ಅನ್ನೋ ಊರು ಮಟ್ಟುಗುಳ್ಳ ಬೆಳೆಗೆ ಪ್ರಸಿದ್ಧಿ. ಇಂತಹ ಮಟ್ಟು ಪ್ರದೇಶದಲ್ಲಿ ಇದೇ ಮೊದಲ ಬಾರಿಗೆ ಹಳದಿ ಕಲ್ಲಂಗಡಿ ಬೆಳೆದು ಅದರಲ್ಲೂ ಸೈನ್ಸ್ಕೊಂಡಿರುವ ಯುವಕ ಬಂಪರ್ ಫಸಲು ತೆಗೆದಿದ್ದಾರೆ. ಕಾಪುವಿನ ಮಟ್ಟು ಜಿಯೋಗ್ರಾಫಿಕಲ್ ಮಾನ್ಯತೆ ಪಡೆದ ಮಟ್ಟುಗುಳ್ಳ ಕೃಷಿ ಮಾಡುವ ಪ್ರದೇಶ. ಆದರೆ ಈ ಬಾರಿ ಅತಿಯಾದ ಮಳೆ, ಉಪ್ಪು ನೀರಿನಿಂದಾಗಿ ಮಟ್ಟುಗುಳ್ಳ ಕೃಷಿಯಲ್ಲಿ ಕೈ ಸುಟ್ಟುಕೊಂಡ ಯುವಕನೊಬ್ಬ ಸಣ್ಣ ಜಾಗದಲ್ಲಿ ಕಲ್ಲಂಗಡಿ ಕೃಷಿಯನ್ನ ನಾಟಿ ಮಾಡಿ ಗೆದ್ದಿದ್ದಾರೆ. ಆರೋಹಿ F1 ಹೈಬ್ರಿಡ್ ತಳಿಯನ್ನ ಈ ಯುವಕ 100 ಗ್ರಾಂಗೆ 12,500 ರೂಪಾಯಿ ನೀಡಿ ಆನ್ಲೈನ್ನಲ್ಲಿ ಬೀಜ ಖರೀದಿ ಮಾಡಿದ್ರು. ಬಳಿಕ ಭರ್ಜರಿ ಫಸಲು ತೆಗೆದು ಮೊದಲ ಪ್ರಯೋಗದಲ್ಲೇ ಯಶಸ್ಸನ್ನ ಕಂಡಿದ್ದಾರೆ. ಇವರು ಸ್ವಂತ ಜಮೀನು ಇಲ್ಲದೆ ಇದ್ರೂ ಕುಟುಂಬ ಮತ್ತು ಸ್ನೇಹಿತರ ಹಡಿಲು ಗದ್ದೆಯನ್ನ ಪಡೆದು ಕೃಷಿ ಮಾಡುತ್ತಾರೆ. 3 ಎಕರೆಯಲ್ಲಿ ಭತ್ತ ಬೇಸಾಯ ಮಾಡಿದ್ರೆ 37 ಸೆಂಟ್ಸ್ನಲ್ಲಿ ಈ ವರ್ಷ ಹಳದಿ ಕಲ್ಲಂಗಡಿ ಬೆಳೆಯನ್ನ ಬೆಳೆಸಿದ್ದಾರೆ. ಹಳದಿ ಕಲ್ಲಂಗಡಿಯ ಜೊತೆಗೆ ಸುಮೋ ತಳಿಯ ಕಲ್ಲಂಗಡಿಯನ್ನು ಬೆಳೆಸಿದ್ದಾರೆ. ಕಾಡು ಪ್ರಾಣಿ ನವಿಲು ಕಾಟ ಜೊತೆಗೆ ಅಕಾಲಿಕ ಮಳೆಯ ನಡುವೆಯೂ ಹಳದಿ ಕಲ್ಲಂಗಡಿ ಕೃಷಿ ಯುವ ಕೃಷಿಕನ ಕೈ ಹಿಡಿದಿದೆ. 75 ದಿನಗಳಲ್ಲಿ 25,000ದಷ್ಟು ಖರ್ಚು ಮಾಡಿ 2 ಟನ್ಗೂ ಅಧಿಕ ಕಲ್ಲಂಗಡಿ ಬೆಳೆಯ ಫಸಲು ಪಡೆದಿದ್ದಾರೆ. ಮಾಮೂಲಿ ಕಲ್ಲಂಗಡಿಗಿಂತ ಹಳದಿ ಕಲ್ಲಂಗಡಿ ಸಿಹಿ ಹೆಚ್ಚಾಗಿದ್ದು ಉತ್ತಮ ಮಾರುಕಟ್ಟೆಯೂ ಇದೆ. ಹಾಗಾಗಿ ಈ ಯುವಕನ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕಿದ್ದು ಅಲ್ಲದೆ ಮತ್ತಷ್ಟು ಹುರುಪನ್ನ ಕೂಡ ನೀಡಿದೆ. ಈ ಒಂದು ಹಳದಿ ಬಣ್ಣದ ಕಲ್ಲಂಗಡಿಯನ್ನು ಮಾಡಿದ್ದೇವೆ. ಇದು ಮಾರ್ಕೆಟಲ್ಲಿ ಇಲ್ಲ, ಇಷ್ಟವರೆಗೆ ಮಾರ್ಕೆಟ್ಗೆ ಬಂದಿಲ್ಲ. ಯಾರು ಹೀಗೆ ಆನ್ಲೈನಲ್ಲಿ ನೋಡಿ ನಾವು ಹಾಕುವಂಥ ಬೀಜ ತರಿಸಿ ನಾನು ಹಾಕಿದ್ದೇನೆ. ಒಂದು 20 ಸೆಂಟ್ಸ್ ತುಂಬ ಉತ್ತಮವಾಗಿ ಬಂದಿದೆ ಈ ವರ್ಷ. ಪ್ರತಿ ವರ್ಷ ಕೂಡ ನಾವು ಬೇರೆ ಅದು ಮಾಮೂಲಿ ಕಲ್ಲಂಗಡಿ ಹಾಕ್ತಾ ಇದ್ದೇವೆ. ಮಟ್ಟು ರೈತರು ಮಟ್ಟಿನಲ್ಲಿ ಅಂದರೆ ಅದೇ ಉಪ್ಪು ನೀರಿನ ಇದರಿಂದ ನಮಗೆ ಗುಲ್ಲ ಅಲ್ಲದೆ ಬೇರೆ ಯಾವುದು ಕೂಡ ನಮಗೆ ತರಕಾರಿಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಮುಂಚೆ ಕೂಡ ಯಾರೂ ಮಾಡುತ್ತಿರಲಿಲ್ಲ. ಈಗ ನಾವು ಟ್ರಯಲ್ ಆಗಿ ಮಾಡ್ತಾ ಇದ್ದೇವೆ. ಸ್ವಲ್ಪ ಪ್ರಮಾಣದಲ್ಲಿ ಆಗ್ತದೆ, ಈಗ ತೊಂದರೆ ಇಲ್ಲ, ಆಗ್ತಾ ಉಂಟು. ಇದಕ್ಕೆ ಉತ್ತಮ ಬೇಡಿಕೆ ಕೂಡ ಉಂಟು ಈಗ. ಆದರೆ ಬೀಜಕ್ಕೆ ಸ್ವಲ್ಪ ನಮಗೆ ರೇಟ್ ಜಾಸ್ತಿ ಆಗಿ ಎಲ್ಲ ರೈತರು ಬೀಜ ತಗೊಳ್ಳುವಾಗ ಹಿಂದೆ ಮುಂದೆ ನೋಡ್ತಾರೆ. ಹಾಗಾಗಿ ಬೀಜಕ್ಕೆ ಏನಾದರೂ ಸ್ವಲ್ಪ ನಮಗೆ ಸರ್ಕಾರದವರು ಎಂಥರು ಇದು ಸಬ್ಸಿಡಿ ಇಟ್ಟರೆ ಎಲ್ಲ ರೈತರು ಕೂಡ ಮಾಡ್ಬೋದು ಇದನ್ನು.